ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ಇಷ್ಟೊತ್ತು ನೀವು ನೋಡಿದ್ರಲ್ಲ ಫೋಟೋಗಳು, ಇವು ಗುಂಡಾ ರಾಜ್ಯ ಎಂದೇ ಖ್ಯಾತಿ ಪಡೆದಿರತಕ್ಕಂತಹ ಉತ್ತರ ಪ್ರದೇಶದ ಹಲವು ಭಾಗದ ಫೋಟೋಗಳಿವು. ಈ ಫೋಟೋಗಳನ್ನು ಯಾಕೆ ತೋರಿಸ್ತಾ ಇದ್ದೀವಿ ಅಂದರೆ, ಯೋಗಿ ಆದಿತ್ಯನಾಥ್ ಮೊದಲ ಬಾರಿಗೆ 2017ರಲ್ಲಿ ಸಿಎಂ ಆಗಿ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಕೆಲವೊಂದು ದಿಟ್ಟ ನಿರ್ಧಾರಗಳನ್ನು ಕೈಗೊಳ್ತಾರೆ. ಯಾವ ಮಟ್ಟಿಗೆ ಅಂದರೆ, ಬುಲ್ಡೋಜರ್ ಅಂದರೆ ಸಾಕು, ಗುಂಡಗಳಾಗಿರಲಿ, ಅತ್ಯಾಚಾರಿಗಳಾಗಿರಲಿ, ಕ್ರಿಮಿನಲ್ಗಳಾಗಲಿ ಅವರ ಎಲ್ಲರ ಎದೆಯಲ್ಲೂ ಸಹಿತ ನಡುಕ ಹುಟ್ಟಿಸೋ ಮಟ್ಟಿಗೆ ಏನಂತಂದರೆ ಈಗಿನ ಕಾರ್ಯಾಚರಣೆ ನಡೀತಾ ಇತ್ತು. ಈ ರೀತಿ ದಿಟ್ಟ ನಿರ್ಧಾರ ಕೈಗೊಳ್ಳೋದ್ರಿಂದನೇ ಯುಪಿಯಲ್ಲಿ ಕ್ರೈಮ್ ರೇಟ್ ಸಹಿತ ಕಡಿಮೆ ಆಯಿತು ಅನ್ನೋದು ಅಲ್ಲಿರುವಂತಹ ಸ್ಥಳೀಯರ ಭಾವನೆ. ಕೇವಲ ಸ್ಥಳೀಯರ ಭಾವನೆ ಮಾತ್ರ ಅಲ್ಲ, ಎಷ್ಟೋ ಸರ್ಕಾರದ ವರದಿಗಳಲ್ಲೂ ಸಹಿತ ಈ ಬಗ್ಗೆ ಉಲ್ಲೇಖಿಸಲಾಗಿದೆ. ಯಾವಾಗ ಉತ್ತರ ಪ್ರದೇಶದಲ್ಲಿ ಬುಲ್ಡೋಜರ್ ಕಾನ್ಸೆಪ್ಟ್ ವರ್ಕೌಟ್ ಆಯಿತು, ಆಗ ಅತ್ಯಾಚಾರಿಗಳ ವಿರುದ್ಧ ಹೀಗೆ ಕ್ರಮ ಕೈಗೊಳ್ಳಬೇಕು ಅಂತ ಬಹಳಷ್ಟು ಕಡೆಗೆ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಕೂಗು ಕೇಳಿಬರೋದಕ್ಕೆ ಶುರು ಆಯಿತು. ಯುಪಿಯ ನಂತರ ಮಧ್ಯಪ್ರದೇಶದಲ್ಲೂ ಸಹಿತ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬುಲ್ಡೋಜರ್ ಕಾರ್ಯಾಚರಣೆ ಮಾಡ್ತಾರೆ. ಕೊನೆಗೆ ಯಾವ ಮಟ್ಟಕ್ಕೆ ಅಂತಂದರೆ ಅವರು ಬುಲ್ಡೋಜರ್ ಮಾಮಾ ಅಂತಲೇ ಫೇಮಸ್ ಆಗಿಬಿಡ್ತಾರೆ. ಅಲ್ಲಿ ಮಾತ್ರ ಅಲ್ಲ, ಕರ್ನಾಟಕದಲ್ಲೂ ಸಹಿತ ಯಾವಾಗ ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಆಗಿರ್ತಾರಲ್ಲ, ಆ ಸಂದರ್ಭದಲ್ಲೂ ಸಹಿತ ಅದೇ ಕೂಗು ಕೇಳಿಬರುತ್ತೆ. ರಾಜ್ಯದ ಬಿಜೆಪಿ ನಾಯಕರು ಬುಲ್ಡೋಜರ್ ಸೌಂಡ್ ಮಾಡಲಿ ನಮ್ಮ ರಾಜ್ಯದಲ್ಲೂ ಅಂತ ಒತ್ತಾಯ ಸಹಿತ ಮಾಡ್ತಾರೆ. ಯಾವಾಗ ಬುಲ್ಡೋಜರ್ ಕಾರ್ಯಾಚರಣೆ ದೊಡ್ಡ ಮಟ್ಟದಲ್ಲಿ ಜೋರಾಗಿ ಶುರುವಾಯಿತೋ, ಆವಾಗ ವಿರೋಧದಲ್ಲಿರುವಂತಹ ಬಹಳಷ್ಟು ಜನರು ಕೋರ್ಟ್ನ ಮೆಟ್ಟಿಲಲ್ಲಿ ಇರ್ತಾರೆ. ಕೋರ್ಟ್ನಲ್ಲಿ ಸುದೀರ್ಘವಾದಂತಹ ವಿಚಾರಣೆ ನಡೆಯುತ್ತೆ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಜಸ್ಟಿಸ್ ಗವಾಯಿಯವರ ಪೀಠದಲ್ಲಿ ಒಂದು ದೊಡ್ಡ ನ್ಯೂಸ್ ಬರುತ್ತೆ. ಅದೇನು ಅಂದರೆ, ಬುಲ್ಡೋಜರ್ ಕಾರ್ಯಾಚರಣೆಗೆ ಬ್ರೇಕ್ ಹಾಕಬೇಕು ಅನ್ನುವಂಥದ್ದು. ಯಾಕೆ ಬುಲ್ಡೋಜರ್ಗೆ ಬ್ರೇಕ್ ಹಾಕಬೇಕು? ಸುಪ್ರೀಂ ಕೋರ್ಟ್ನ ಹೊಸ ಮಾರ್ಗಸೂಚಿ ಆದರೂ ಏನು? ಇನ್ನು ಮುಂದೆ ಬುಲ್ಡೋಜರ್ ಸೌಂಡ್ ಮಾಡಬೇಕಾದ್ರೆ ಆ ಮಾರ್ಗಸೂಚಿಯನ್ನು ಪಾಲಿಸಲೇಬೇಕಾ? ಇಲ್ಲ ಅಂದರೆ ಅಧಿಕಾರಿಗಳೇ ತಮ್ಮ ಜೇಬಿನಿಂದ ಹಣವನ್ನು ಕಟ್ಟಬೇಕಾಗುತ್ತೆ ಅನ್ನೋ ಮಟ್ಟಿಗೆ ಏನಂದರೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಡುತ್ತೆ. ಹಾಗಾದರೆ ಆ ಸುಪ್ರೀಂ ಕೋರ್ಟ್ನ ಆದೇಶದಲ್ಲಿ ಏನಿದೆ ಮತ್ತು ಮಾರ್ಗಸೂಚಿಯಲ್ಲಿ ಏನಿದೆ ಅನ್ನೋದನ್ನು ನೋಡೋಕೆ ಹೋದರೆ, ಇಂತಹ ಪ್ರಕರಣಗಳಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಸರ್ಕಾರವೇ ಜಡ್ಜ್ ರೀತಿಯಲ್ಲಿ ವರ್ತಿಸೋದಕ್ಕೆ ಸಾಧ್ಯ ಇಲ್ಲ. ಆರೋಪಿಗಳ ವಿಚಾರಣೆ ನಡೆಸದೆ ಅವರ ಮನೆ ಮೇಲಾಗಿರ್ಬೋದು ಅಥವಾ ಅವರ ಕಟ್ಟಡಗಳನ್ನು ಕೆಡೋದಕ್ಕೆ ಯಾವುದೇ ಕಾರಣಕ್ಕೂ ಸಹಿತ ಸಾಧ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಅದರ ಜೊತೆಗೆ ಅಪರಾಧಿಗಳು ಇದ್ದರೂ ಸಹಿತ ಅವರ ಆಸ್ತಿಯನ್ನು ಕೆಡುವ ಹಕ್ಕು ಯಾವುದೇ ಕಾರಣಕ್ಕೂ ಸಹಿತ ಸರ್ಕಾರಕ್ಕಿಲ್ಲ. ಇನ್ನು ಯಾವುದೇ ಪುರಸಭೆ ಇದ್ದರೂ ಸಹಿತ ಅದು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಬೇಕೇ ವಿನಃ ಕಟ್ಟಡ ತೆರವು ಮಾಡೋದು ನೇರವಾಗಿ ಮಾಡೋದಕ್ಕೆ ಹೋಗಬಾರ್ದು. ಮೊದಲು ನೋಟಿಸನ್ನು ಕೊಡಬೇಕು. ಅದಾದ ಮೇಲೆ ಅವರು ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಅವರಿಗೆ ಕಾಲಾವಕಾಶವನ್ನು ಕೊಡಬೇಕು. ಏಕಾಏಕಿ ಕಟ್ಟಡ ತೆರವು ಮಾಡೋದ್ರಿಂದ ಅಲ್ಲಿರುವಂತಹ ಕಟ್ಟಡದ ಒಳಗಡೆ ಅಂದರೆ ಮನೆ ಆಗಿರ್ಬೋದು ಅಥವಾ ಏನಂದರೆ ಬೇರೆ ಬೇರೆ ಕಟ್ಟಡಗಳಾಗಿರ್ಬೋದು, ಅಲ್ಲಿರುವಂತಹ ಮಕ್ಕಳಾಗಿರಲಿ, ಮಹಿಳೆಯರಾಗಿರಲಿ ಎಲ್ಲರೂ ಸಹಿತ ಬೀದಿಯಲ್ಲಿ ಬೀಳಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಹಾಗಾಗಿ ಇದನ್ನು ಯಾವುದೇ ಕಾರಣಕ್ಕೂ ಸಹಿತ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ಮೆನ್ಷನ್ ಮಾಡಿದೆ. ಮತ್ತು ಅದರ ಜೊತೆಗೆ ಕನಿಷ್ಠ ಪಕ್ಷ ನೀವು ಮನೆಯನ್ನು ಕೆಡವಬೇಕು ಅಂದರೆ 15 ದಿವಸಗಳ ನೋಟಿಸನ್ನು ಕೊಡಬೇಕು ಮುಂಚಿತವಾಗಿ. ಅದಾದ ಮೇಲೆ ಮನೆಗಳಿಗೆ ಪೋಸ್ಟರ್ಗಳನ್ನು ಅಂಟಿಸಬೇಕು. ಅದರ ಜೊತೆಗೆ ಪೋಸ್ಟ್ ಆಫೀಸ್ ಮೂಲಕವಾಗಿ, ಅಧಿಕೃತವಾಗಿರುವಂತಹ ಪೋಸ್ಟ್ ಆಫೀಸ್ ಮೂಲಕವಾಗಿ ಅಲ್ಲಿ ಏನಂದರೆ ಅವರಿಗೆ ಪೋಸ್ಟನ್ನು ನೋಟಿಸನ್ನು ಕಳಿಸಬೇಕು. ಹೀಗೆ ಬಹಳಷ್ಟು ಕಂಡೀಷನ್ಸ್ಗಳನ್ನು ವಿಧಿಸಿರುವಂತಹ ಸುಪ್ರೀಂ ಕೋರ್ಟ್ ಬುಲ್ಡೋಜರ್ ಕಾರ್ಯಾಚರಣೆಗೆ ಅತಿ ದೊಡ್ಡದಾದಂತಹ ಬ್ರೇಕನ್ನು ಹಾಕಿದೆ. ಇನ್ನು ಮುಂದೆ ಯಾವುದೇ ಬುಲ್ಡೋಜರ್ ಕಾರ್ಯಾಚರಣೆ ಮಾಡಬೇಕಂದ್ರೂ ಸಹಿತ ಈ ಸುಪ್ರೀಂ ಕೋರ್ಟ್ ಹಾಕಿರುವಂತಹ ಮಾನದಂಡಗಳ ಅಡಿಯಲ್ಲೇ ಕಾರ್ಯಾಚರಣೆ ಮಾಡಬೇಕಾದಂತಹ ಪರಿಸ್ಥಿತಿ ಈಗ ರಾಜ್ಯ ಸರ್ಕಾರಗಳ ಮುಂದಿರುವಂಥದ್ದು. ಹೀಗೆ ಹೆಚ್ಚಿನ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.